ನಮಸ್ಕಾರ. ಇಂದು ನಾವು TLMಗಳನ್ನು ಬಳಸಿಕೊಂಡು ಶೇಕಡಾವಾರುಗಳ ಪರಿಕಲ್ಪನೆಯನ್ನು ಪರಿಚಯಿಸಲು ಕಲಿಯಲಿದ್ದೇವೆ. ಇದು ದಶಮಾಂಶಗಳು ಮತ್ತು ಭಿನ್ನರಾಶಿಗಳ ವಿಷಯಕ್ಕೆ ಸಂಬಂಧಿಸಿದ ಪರಿಕಲ್ಪನೆಯಾಗಿದೆ. ಆದ್ದರಿಂದ ನಾವು ಭಿನ್ನರಾಶಿಗಳು ಮತ್ತು ದಶಮಾಂಶಗಳಲ್ಲಿ ಬಳಸಿದ ಅದೇ TLMಗಳನ್ನು ಇಲ್ಲಿ ಬಳಸುತ್ತಿದ್ದೇವೆ. ಈ ಸಂಚಿಕೆಯಲ್ಲಿ ನಾವು ಶೇಕಡಾ ಪರಿಕಲ್ಪನೆಯನ್ನು ಛೇದ 100 ಇರುವ ಭಿನ್ನರಾಶಿ ಎಂದು ನಿರೂಪಿಸಲಿದ್ದೇವೆ. ಭಿನ್ನರಾಶಿಗಳನ್ನು ದಶಮಾಂಶ ಮತ್ತು ದಶಮಾಂಶಗಳನ್ನು ಭಿನ್ನರಾಶಿಗಳಾಗಿ ಪರಿವರ್ತಿಸುವುದನ್ನು ಈ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿದ್ದೇವೆ. ಅದೇ ರೀತಿ ಈ ಸಂಚಿಕೆಯಲ್ಲಿ NCERT ಅವರ ಪ್ರಕಾರ ನಮ್ಮ ಕಲಿಕಾ ಉದ್ದೇಶಗಳು ಏನೆಂದರೆ ಶೇಕಡಾವಾರು ಭಿನ್ನರಾಶಿಯಿಂದ ದಶಮಾಂಶಕ್ಕೆ ಮತ್ತು ದಶಮಾಂಶದಿಂದ ಶೇಕಡಾವಾರು ಭಿನ್ನರಾಶಿಗೆ ಸಂಬಂಧಿಸಿದ ಪರಿವರ್ತನೀಯ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಪರಿಹರಿಸುವುದು. ಈ ಪರಿಕಲ್ಪನೆಯಲ್ಲಿ ಕಲಿಸಲು ನಮಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ದಶಮಾಂಶ ಟ್ರೇ, ಹಾಗೆಯೇ ಭಿನ್ನರಾಶಿ ಆಕಾರಗಳು, ಚೌಕಳಿ ಪುಸ್ತಕ ಅಥವಾ ಇದರ ಬದಲಾಗಿ ನಾವು ಗ್ರಾಫ್ ಹಾಳೆಗಳನ್ನು ಕೂಡ ಬಳಸಬಹುದು, ಹಾಗೆಯೇ ಮುದ್ರಿಸಿದ ದಶಮಾಂಶ ಗ್ರಿಡ್ಗಳು. ಈ ಇಷ್ಟು TLMಗಳನ್ನು ಬಳಸಿಕೊಂಡು ನಾವು ಶೇಕಡಾದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಮೊದಲಿಗೆ ನಾವು ತೊಡಗಿಸಿಕೊಳ್ಳುವ ಹಂತದಿಂದ ಆರಂಭಿಸೋಣ. ವಿದ್ಯಾರ್ಥಿಗಳಿಗೆ ಶೇಕಡಾ ಚಿಹ್ನೆಯನ್ನು ಹೊಂದಿರುವ ಫೋಟೋಗಳು, ಪತ್ರಿಕೆಗಳು ಮತ್ತು ವೃತ್ತಪತ್ರಿಕೆಯಲ್ಲಿ ಕಾಣುವಂತಹ ಕೆಲವು ಜಾಹೀರಾತುಗಳನ್ನು ಸಂಗ್ರಹಿಸುವಂತಹ ಪ್ರಾಜೆಕ್ಟ್ ನೀಡುವುದರ ಮೂಲಕ ಈ ಪಾಠವನ್ನು ಪ್ರಾರಂಭಿಸಿ. ತರಗತಿಯಲ್ಲಿ ಇವುಗಳನ್ನು ಚರ್ಚಿಸಿ. ಅಂದರೆ ಈ ಪ್ರಾಜೆಕ್ಟ್ಗಳ ವಿಷಯವಾಗಿ ಸ್ವಲ್ಪ ಸಮಯ ನಾವು ಮಕ್ಕಳೊಂದಿಗೆ ಚರ್ಚಿಸಿದಾಗ ಆಗ ಮಕ್ಕಳಿಗೆ ಆ ಚಿಹ್ನೆಯಿಂದ ಏನು ಅರ್ಥ ಆಗಿದೆ ಎಂಬುದನ್ನು ನಾವು ತಿಳಿಯಲು ಸಾಧ್ಯವಾಗುತ್ತದೆ. ನಂತರ ನಿಜ ಜೀವನದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಂದು ಪುಸ್ತಕದ ಬೆಲೆ 100 ರು ಆಗಿದೆ, ಆದರೆ ಅದು 25% ರಿಯಾಯಿತಿಗೆ ಮಾರಾಟದಲ್ಲಿದೆ. ಹಾಗಾದರೆ ರಿಯಾಯಿತಿ ಎಷ್ಟು ಮತ್ತು ರಿಯಾಯಿತಿ ನಂತರದ ಪುಸ್ತಕದ ಬೆಲೆ ಎಷ್ಟು? ಇದರ ಅರ್ಥವೇನೆಂದು ತಿಳಿಯಲು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ. ಅಂದರೆ ವಿದ್ಯಾರ್ಥಿಗಳು ಒಂದೆರಡು ಬಾರಿ ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಳ್ಳಲು ನಾವು ಸ್ವಲ್ಪ ಸಮಯವನ್ನು ಮಕ್ಕಳಿಗೆ ನೀಡೋಣ ಮತ್ತು ಉತ್ತರವನ್ನು ಹುಡುಕಲು ಪ್ರಯತ್ನಿಸೋಣ. ಈ ಸಂದರ್ಭದಲ್ಲಿ ರಿಯಾಯಿತಿಯ ಪರಿಕಲ್ಪನೆಯನ್ನು ಮಕ್ಕಳೊಂದಿಗೆ ಚರ್ಚಿಸೋಣ. ಏಕೆಂದರೆ ಪ್ರಶ್ನೆಯು ರಿಯಾಯಿತಿಯ ಬಗ್ಗೆ ಇರುವುದರಿಂದ ಮಕ್ಕಳಿಗೆ ರಿಯಾಯಿತಿಯ ಪರಿಕಲ್ಪನೆಯನ್ನು ಸ್ವಲ್ಪ ಅರ್ಥ ಮಾಡಿಸಲು ನಾವು ಮಕ್ಕಳೊಂದಿಗೆ ಒಂದೆರಡು ನಿಮಿಷ ರಿಯಾಯಿತಿಯ ಬಗ್ಗೆ ಚರ್ಚಿಸಿದರೆ ಮಕ್ಕಳಿಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಈಗ ಕೇಳಿದ ಪ್ರಶ್ನೆಯನ್ನು ಉತ್ತರಿಸುವ ಮೊದಲು ಮಕ್ಕಳಿಗೆ ಶೇಕಡಾವಾರು ಪರಿಕಲ್ಪನೆಯನ್ನು ಪರಿಚಯಿಸೋಣ. ಗುಂಪುಗಳಲ್ಲಿ ವಿದ್ಯಾರ್ಥಿಗಳಿಗೆ 3 ಮುದ್ರಿಸಿದ ಗ್ರಿಡ್ಗಳನ್ನು ನೀಡಿ. ವಿದ್ಯಾರ್ಥಿಗಳಿಗೆ ಈ ಮುದ್ರಿಸಿದ 3 ಗ್ರಿಡ್ಗಳನ್ನು 4 ಜನರಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಸಿಗುತ್ತದೆ? ನೋಡಿ, 3 ದಶಮಾಂಶ ಗ್ರಿಡ್ಗಳು. 3 ದಶಮಾಂಶ ಗ್ರಿಡ್ಗಳನ್ನು 4 ಜನರಿಗೆ ಸಮಾನವಾಗಿ ಹಂಚಬೇಕಾಗಿದೆ. ಆದ್ದರಿಂದ ಪ್ರತಿಯೊಂದು ಗ್ರಿಡ್ಡಿಂದ 4 ಸಮಭಾಗಗಳನ್ನಾಗಿ ಮಾಡೋಣ. ಪ್ರತಿಯೊಂದು ಗ್ರಿಡ್ಡನ್ನು 4 ಸಮಭಾಗಗಳಾಗಿ ಮಾಡಿದ ನಂತರ ಪ್ರತಿ ಭಾಗವನ್ನು ನಾವು 4 ಬಣ್ಣಗಳನ್ನು ಉಪಯೋಗಿಸಿ ಪ್ರತಿನಿಧಿಸೋಣ. ಈ ರೀತಿ ಪ್ರತಿಯೊಬ್ಬರ ಪಾಲನ್ನು 4 ಬಣ್ಣಗಳಿಂದ ಪ್ರತಿನಿಧಿಸೋಣ. ಈಗ ಇವುಗಳನ್ನು ಪ್ರತಿ ಬಣ್ಣ ಭಾಗವನ್ನು ಕತ್ತರಿಸಿ ಒಟ್ಟಿಗೆ ಜೋಡಿಸಿದಾಗ ಪ್ರತಿ ವ್ಯಕ್ತಿಗೆ ಚೌಕದ ಎಷ್ಟು ಭಾಗ ಸಿಕ್ಕಿದೆ ಎಂದು ಭಿನ್ನರಾಶಿಯ ರೂಪದಲ್ಲಿ ಮಕ್ಕಳು ಭಾಗವನ್ನು ಗುರುತಿಸಲಿ.
ಒಬ್ಬ ವ್ಯಕ್ತಿಗೆ ಚೌಕದ 4/3 ಭಾಗ ಸಿಗುತ್ತದೆ ಎಂದು ಮಕ್ಕಳು ಗುರುತಿಸುತ್ತಾರೆ. ಈಗ ಪ್ರತಿ ಗ್ರಿಡ್ನಲ್ಲಿ ಒಟ್ಟು ಎಷ್ಟು ಚೌಕಗಳಿವೆ? ಅದರಲ್ಲಿ ನಾವು 4/3 ಎಂದರೆ ಅದು ಎಷ್ಟು ಚೌಕಗಳು ಎಂಬುದನ್ನು ನೋಡೋಣ. ಈಗ ಒಂದು ಗ್ರಿಡ್ಡನ್ನು ತೆಗೆದುಕೊಂಡಿದ್ದೇವೆ. ಇದರಲ್ಲಿ 4 ಭಾಗಗಳಾಗಿ ಮಾಡೋಣ. ನಾಲ್ಕು ಸಮಭಾಗಗಳಾಗಿ ಮಾಡಿ ಅದರಲ್ಲಿ 3 ಭಾಗಗಳನ್ನು ತೆಗೆದುಕೊಳ್ಳೋಣ. ಪ್ರತಿ ಗ್ರಿಡ್ನಲ್ಲಿ ಒಟ್ಟು ಎಷ್ಟು ಚೌಕಗಳಿವೆ? ಅದರಲ್ಲಿ ನಾವು 4/3 ಭಾಗ ಎಂದರೆ ಅದು ಎಷ್ಟು ಚೌಕಗಳು ಎಂಬುದನ್ನು ಇಲ್ಲಿ ನೋಡೋಣ. ಈಗ ಒಂದು ಗ್ರಿಡ್ಡನ್ನು ತೆಗೆದುಕೊಂಡಿದ್ದೇವೆ. ಇದರಲ್ಲಿ 4 ಸಮಭಾಗಗಳಾಗಿ ಮಾಡಿ ಅದರಲ್ಲಿ 3 ಭಾಗಗಳನ್ನು ತೆಗೆದುಕೊಂಡಿದ್ದೇವೆ. ಇದನ್ನು ನಾವು ಭಿನ್ನರಾಶಿಯಲ್ಲಿ 4/3 ಎಂದು ಬರೆಯುತ್ತೇವೆ. ಈಗ ಒಟ್ಟಾರೆ 4 ಭಾಗಗಳಿಂದ ಎಲ್ಲ ಚೌಕಗಳು ಒಟ್ಟು 100 ಚೌಕಗಳು ಇದೆ. ಅದರಲ್ಲಿ 3 ಭಾಗ ಎಂದರೆ ಪ್ರತಿಯೊಂದು ಭಾಗದಲ್ಲಿ 25 ಚೌಕಗಳು, 75 ಚೌಕಗಳು. ಆದ್ದರಿಂದ 4/3 ಅಥವಾ ನಾವು ಇದನ್ನು ಭಿನ್ನರಾಶಿಯಲ್ಲಿ ಕೆಲವೊಮ್ಮೆ ಮುಕ್ಕಾಲು ಭಾಗ ಎಂದು ಕೂಡ ಹೇಳುತ್ತೇವೆ. ಪ್ರತಿ ವ್ಯಕ್ತಿಗೆ ಗ್ರಿಡ್ನ ಮುಕ್ಕಾಲು ಭಾಗ ಅಂದರೆ 100ರಲ್ಲಿ 75ರಷ್ಟು ದೊರಕುತ್ತದೆ. ಈ ರೀತಿಯಾಗಿ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಶೇಕಡಾವಾರು ಅರ್ಥವನ್ನು ವಿವರಿಸಲು ಪ್ರಾರಂಭಿಸಬಹುದು. ನಾವು ಶೇಕಡಾವನ್ನು ಪ್ರತಿಶತ ಎಂದು ಕೂಡ ಹೇಳುತ್ತೇವೆ. ಅಂದರೆ 100ಕ್ಕೆ ಎಷ್ಟು ಎನ್ನುವುದನ್ನು ಪ್ರತಿಶತ ಎಂಬ ಅರ್ಥ ತಿಳಿಸುತ್ತದೆ. 100ರಲ್ಲಿ 75. ಇಲ್ಲಿ 100ರಲ್ಲಿ 75 ನಾವು ಚಿಹ್ನೆಯನ್ನು ಉಪಯೋಗಿಸಿ 75% ಎಂದು ಬರೆಯಬಹುದು. ಶೇಕಡ ಒಂದು ವಿಶೇಷ ರೀತಿಯ ಭಿನ್ನರಾಶಿಯಾಗಿದ್ದು ಛೇದವು ಯಾವಾಗಲೂ 100 ಆಗಿರುತ್ತದೆ. ಉದಾಹರಣೆಗೆ 100ರಲ್ಲಿ 50 ಅನ್ನು 50% ಎಂದು ಬರೆಯಲಾಗುತ್ತದೆ. 100ರಲ್ಲಿ 50 ಅನ್ನು 50% ಎಂದು ಬರೆಯಲಾಗುತ್ತದೆ. ಹಾಗೆಯೇ ನಮಗೆ ತಿಳಿದಿರುವ ಹಾಗೆ 100ನೇ 50 ನಾವು ಈಗಾಗಲೇ ಭಿನ್ನರಾಶಿ ಸಂಚಿಕೆಯಲ್ಲಿ ಕಲಿತಿದ್ದೇವೆ. 100ನೇ 50ರ ಸಮಾನ ಭಿನ್ನರಾಶಿ 2ನೇ 1 ಆಗಿರುತ್ತದೆ. ಈ 2ನೇ 1ಅನ್ನು ನಾವು ದಶಮಾಂಶ ರೂಪದಲ್ಲಿ 0.5 ಎಂದು ಬರೆಯುತ್ತೇವೆ. ಹಾಗೆಯೇ ಇದನ್ನು ಶೇಕಡಾದಲ್ಲಿ ನಾವು 50% ಎಂದು ಬರೆಯುತ್ತೇವೆ. ಭಿನ್ನರಾಶಿ ರೂಪವಾದ 100ನೇ 50 ಮತ್ತು ಶೇಕಡಾ ರೂಪವಾದ 50% ಮತ್ತು ದಶಮಾಂಶ ರೂಪವಾದ 0.5 ಈ ಮೂರೂ ಕೂಡ ಒಂದೇ ಸಂಖ್ಯೆಯ ಬೇರೆ ಬೇರೆ ರೂಪಗಳಾಗಿವೆ. ಆದ್ದರಿಂದ ಭಿನ್ನರಾಶಿಗಳು ಮತ್ತು ದಶಮಾಂಶಗಳನ್ನು ಶೇಕಡಾವಾರುಗಳಾಗಿ ಪರಿವರ್ತಿಸಬಹುದು ಮತ್ತು ಶೇಕಡಾವಾರುವನ್ನು ಭಿನ್ನರಾಶಿಗಳು ಅಥವಾ ದಶಮಾಂಶಗಳಾಗಿ ವ್ಯಕ್ತಪಡಿಸಬಹುದು. ಉದಾಹರಣೆಗೆ ಈಗ ನಾವು ಇದರ ಬಗ್ಗೆ ಹೆಚ್ಚಿನದಾಗಿ ನಮ್ಮ ದಶಮಾಂಶ ಟ್ರೇನಲ್ಲಿರುವ TLMಗಳನ್ನು ಬಳಸಿಕೊಂಡು ನಾವು ಹೇಗೆ ತಿಳಿಯಬಹುದೆಂದು ನೋಡೋಣ. ದಶಮಾಂಶ ಟ್ರೇನಲ್ಲಿರುವಂತಹ ಈ ದೊಡ್ಡ ಚೌಕವು ಪೂರ್ಣ ಸಂಖ್ಯೆ 1ಅನ್ನು ಪ್ರತಿನಿಧಿಸುತ್ತದೆ. ಇದನ್ನು ನಾವು ವಸ್ತುವಿನ 100% ಎಂದು ಪರಿಗಣಿಸುತ್ತೇವೆ. ಈಗ ನಾವು ಈ ಚಿಕ್ಕ ಚೌಕವನ್ನು ನೋಡೋಣ. ಈ ಚಿಕ್ಕ ಚೌಕವು ಪೂರ್ಣ ಸಂಖ್ಯೆ 1 ಆಗಿರುವಂತಹ ಈ ದೊಡ್ಡ ಚೌಕಗಳನ್ನು 100 ಸಮಭಾಗಗಳಾಗಿ ಮಾಡಿ ಅದರಲ್ಲಿ 1 ಭಾಗವು ಈ ಚಿಕ್ಕ ಚೌಕಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ನಾವು ಇದನ್ನು 100ರಲ್ಲಿ 1 ಎಂದು ಹೇಳಬಹುದು. ಆದ್ದರಿಂದ ಭಿನ್ನರಾಶಿ ರೂಪದಲ್ಲಿ 100ನೇ 1 ಈ ಚಿಕ್ಕ ಚೌಕವು 100ರಲ್ಲಿ 1 ಭಾಗ ಆಗಿರುತ್ತದೆ. ನಾವು ಈಗಾಗಲೇ ದಶಮಾಂಶ ಸಂಚಿಕೆಯಲ್ಲಿ ತಿಳಿದಿರುವ ಹಾಗೆ 100ನೇ 1 ಅಥವಾ ಶತಾಂಶ ಇದನ್ನು ನಾವು ದಶಮಾಂಶ ರೂಪದಲ್ಲಿ 0.01 ಎಂದು ಬರೆಯುತ್ತೇವೆ. ಹಾಗೆಯೇ ಇದರ ಶೇಕಡಾ ರೂಪವನ್ನು ನೋಡುವುದಾದರೆ ಈಗ ನಮಗೆ ತಿಳಿದಿರುವ ಹಾಗೆ ಶೇಕಡಾ ರೂಪದಲ್ಲಿ ನಮ್ಮ ಭಿನ್ನರಾಶಿಯ ಛೇದವು ಯಾವಾಗಲೂ 100 ಆಗಿರುತ್ತದೆ. ಆದ್ದರಿಂದ 100ರಲ್ಲಿ 1 ಆಗಿರುವುದರಿಂದ ನಾವು ಇದನ್ನು
1% ಎಂದು ಬರೆಯಬಹುದು. ಈಗ ನಾವು ಈ ನೀಲಿ ಪಟ್ಟಿಯನ್ನು ಪರಿಗಣಿಸೋಣ. ಈಗ ಈ ನೀಲಿ ಪಟ್ಟಿಯನ್ನು ಪರಿಗಣಿಸೋಣ. ಈ ನೀಲಿ ಪಟ್ಟಿಯು ಪೂರ್ಣ ಸಂಖ್ಯೆ 1ರ ಚೌಕದಲ್ಲಿ ಎಷ್ಟು ಭಾಗ ಎಂದು ನೋಡುವುದಾದರೆ, ಪೂರ್ಣ ಸಂಖ್ಯೆ 1ರ ಈ ಚೌಕಗಳನ್ನು 10 ಸಮಭಾಗಗಳಾಗಿ ಮಾಡಿದಾಗ ಅದರಲ್ಲಿ 1 ಭಾಗವು ಈ ನೀಲಿ ಪಟ್ಟಿ ಆಗಿರುತ್ತದೆ. ಆದ್ದರಿಂದ ಇದನ್ನು ನಾವು ಭಿನ್ನರಾಶಿ ರೂಪದಲ್ಲಿ 10ನೇ 1 ಎಂದು ಬರೆಯಬಹುದು. ಹಾಗೆಯೇ ನಮಗೆ ಈಗಾಗಲೇ ನಾವು ದಶಮಾಂಶ ಸಂಚಿಕೆಗಳಲ್ಲಿ ತಿಳಿದಿರುವ ಹಾಗೆ 10ನೇ 1 ಇದರ ಭಿನ್ನರಾಶಿ ರೂಪವು 0.1 ಆಗಿರುತ್ತದೆ. ಈಗ ನಾವು ಶೇಕಡಾದಲ್ಲಿ ಹೇಳುವಾಗ ನಮ್ಮ ಭಿನ್ನರಾಶಿಯ ಛೇದವು ಯಾವಾಗಲೂ 100 ಆಗಿರಬೇಕು. ಆದ್ದರಿಂದ ಈ ನೀಲಿ ಪಟ್ಟಿಯನ್ನು ನಾವು ಈ ಚಿಕ್ಕ 100 ಚೌಕಗಳ ಹೋಲಿಕೆಯಲ್ಲಿ ಗಮನಿಸುವುದಾದರೆ, ಈ ಒಂದು ನೀಲಿ ಪಟ್ಟಿಯು 10 ಚಿಕ್ಕ ಚೌಕಗಳಿಗೆ ಸಮನಾಗಿರುತ್ತದೆ. ಆದ್ದರಿಂದ 100 ಚಿಕ್ಕ ಚೌಕಗಳ ಹೋಲಿಕೆಯಲ್ಲಿ ನಮ್ಮ ಒಂದು ನೀಲಿ ಪಟ್ಟಿಯು ಏನಾಗುತ್ತದೆ ಎಂದರೆ 100ನೇ 10 ಆಗುತ್ತದೆ. ಏಕೆಂದರೆ ಒಂದು ನೀಲಿ ಪಟ್ಟಿಯ ಮೇಲೆ ನಾವು 10 ಚಿಕ್ಕ ಚೌಕಗಳನ್ನು ಜೋಡಿಸಬಹುದು. ಆದ್ದರಿಂದ 10ನೇ 1ರ ಸಮಾನ ಭಿನ್ನರಾಶಿ 100ನೇ 10 ಎಂದು ಆಗುತ್ತದೆ. ಆದ್ದರಿಂದ ನಾವು 100ರಲ್ಲಿ 10 ಇದನ್ನು ನಾವು 10% ಎಂದು ಶೇಕಡಾ ರೂಪದಲ್ಲಿ ಬರೆಯಬಹುದು. ಈ ರೀತಿ ನಾವು ನಮ್ಮ TLM ದಶಮಾಂಶ ಟ್ರೇನಲ್ಲಿ ಇರುವಂತಹ ಈ TLMಗಳನ್ನು ಬಳಸಿಕೊಂಡು ನಾವು ಭಿನ್ನರಾಶಿ, ದಶಮಾಂಶ ಮತ್ತು ಶೇಕಡಾಗಳಿಗೆ ಇರುವಂತಹ ಸಂಬಂಧವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಈಗ ಈ ಪೂರ್ಣ ಸಂಖ್ಯೆ 1 ಚೌಕದ ಭಿನ್ನರಾಶಿ, ದಶಮಾಂಶ ಮತ್ತು ಶೇಕಡಾ ರೂಪಗಳನ್ನು ಗಮನಿಸೋಣ. ಇದನ್ನು ನಾವು ಪೂರ್ಣ ಸಂಖ್ಯೆ 1 ಆಗಿರುವುದರಿಂದ ನಾವು ಭಿನ್ನರಾಶಿ ರೂಪದಲ್ಲಿ 100ನೇ 100 ಎಂದು ಬರೆಯಬಹುದು. 100ನೇ 100 ಕೂಡ ಒಂದೇ ಎಂದು ಅರ್ಥವನ್ನು ತಿಳಿಸುತ್ತದೆ. ಹಾಗೆಯೇ ದಶಮಾಂಶ ರೂಪದಲ್ಲಿ ನಾವು 1.0 ಅಥವಾ 1 ಎಂದು ಬರೆಯಬಹುದು. ಹಾಗೆಯೇ 100ರಲ್ಲಿ 100 ಇದನ್ನು ನಾವು 100% ಎಂದು ಬರೆಯುತ್ತೇವೆ. ಈ ರೀತಿ ನಾವು ದಶಮಾಂಶ ಟ್ರೇನಲ್ಲಿರುವಂತಹ ಈ 3 TLMಗಳನ್ನು ಬಳಸಿಕೊಂಡು ನಾವು ಭಿನ್ನರಾಶಿ, ದಶಮಾಂಶ ಮತ್ತು ಶೇಕಡಾಗಳ ಬಗ್ಗೆ ಮಕ್ಕಳಿಗೆ ಅರ್ಥ ಮಾಡಿಸಬಹುದು. ಈಗ ನಾವು ಇನ್ನೊಂದೆರಡು ಉದಾಹರಣೆಗಳನ್ನು ಗಮನಿಸೋಣ. ಈ ಹಸಿರು ಚಿಕ್ಕ ಚೌಕಗಳನ್ನು 3 ಚಿಕ್ಕ ಚೌಕಗಳನ್ನು ತೆಗೆದುಕೊಳ್ಳೋಣ. ಈಗ ಇದರ ಭಿನ್ನರಾಶಿ ರೂಪ, ದಶಮಾಂಶ ರೂಪ ಮತ್ತು ಶೇಕಡಾ ರೂಪ ಏನು ಆಗುತ್ತದೆ ಎಂದು ತಿಳಿಯೋಣ. ಈಗ 3 ಚಿಕ್ಕ ಚೌಕಗಳನ್ನು ನಾವು ಈ ದೊಡ್ಡ ಹೋಲಿಕೆಯಲ್ಲಿ ನೋಡಿದಾಗ 100ರಲ್ಲಿ 3 ಚೌಕಗಳು ಇರುತ್ತೆ. ಆದ್ದರಿಂದ ನಾವು ಇದನ್ನು ಭಿನ್ನರಾಶಿ ರೂಪದಲ್ಲಿ 100ನೇ 3 ಎಂದು ಬರೆಯಬಹುದು. ಹಾಗೆಯೇ ಅದರ ದಶಮಾಂಶ ರೂಪ 0.03 ಎಂದು ಆಗುತ್ತದೆ. ಹಾಗೆಯೇ ಶೇಕಡಾ ರೂಪ 100ರಲ್ಲಿ 3 ಆಗಿರುವುದರಿಂದ 100 ಚೌಕಗಳಲ್ಲಿ 3 ಆಗಿರುವುದರಿಂದ ಇದನ್ನು 3% ಎಂದು ಬರೆಯುತ್ತೇವೆ. ಹಾಗೆಯೇ ಇಲ್ಲಿ ಈಗ 2 ನೀಲಿ ಪಟ್ಟಿಗಳನ್ನು ತೆಗೆದುಕೊಳ್ಳೋಣ. ಇವುಗಳು 10ನೇ 1 ಭಾಗ ಆಗಿರುವುದರಿಂದ 2 ನೀಲಿ ಪಟ್ಟಿಗಳನ್ನು ತೆಗೆದುಕೊಂಡಾಗ 10ನೇ 2 ಇದರ ಭಿನ್ನರಾಶಿ ರೂಪ 10ನೇ 2 ಎಂದು ಆಗುತ್ತದೆ. ಹಾಗೆಯೇ ದಶಮಾಂಶ ರೂಪ 0.2 ಎಂದು ಬರೆಯಬಹುದು. ಈಗ ನಾವು ಈ 100 ಚೌಕಗಳ ಹೋಲಿಕೆಯಲ್ಲಿ ಇವುಗಳನ್ನು ಗಮನಿಸುವುದಾದರೆ, ಒಂದು ನೀಲಿ ಪಟ್ಟಿಯು 10 ಚಿಕ್ಕ ಚೌಕಗಳಿಗೆ ಸಮವಾಗಿರುತ್ತದೆ. ಆದ್ದರಿಂದ 2 ನೀಲಿ ಪಟ್ಟಿಗಳನ್ನು ನಾವು ತೆಗೆದುಕೊಂಡರೆ 100ರಲ್ಲಿ 20 ಎಂದು ಆಗುತ್ತದೆ. ಆದ್ದರಿಂದ 100ರಲ್ಲಿ 20ನ್ನು ನಾವು 20% ಎಂದು ಬರೆಯಬಹುದು. ಈ ರೀತಿ ನಾವು TLMಗಳನ್ನು ಬಳಸಿ ಮಕ್ಕಳಿಗೆ ಭಿನ್ನರಾಶಿ, ದಶಮಾಂಶ ಮತ್ತು ಶೇಕಡಾಗಳ ಪರಿವರ್ತನೆಯನ್ನು ಅರ್ಥ ಮಾಡಿಸಬಹುದು. ಈಗ ಇನ್ನೊಂದು ಉದಾಹರಣೆಯನ್ನು ಮಕ್ಕಳಿಗೆ ನಾವು ಈ ರೀತಿ ನೀಡಬಹುದು. ಒಂದು ಪೂರ್ಣ ವಸ್ತುವನ್ನು ತೆಗೆದುಕೊಳ್ಳೋಣ.
ಈಗ ಇದನ್ನು ಭಿನ್ನರಾಶಿ ರೂಪದಲ್ಲಿ ಮಕ್ಕಳಿಗೆ ಎಷ್ಟು ಎಂದು ತಿಳಿಸಿದರೆ 4/1 ಎಂದು ಹೇಳುತ್ತಾರೆ. ಈ 4/1 ಶೇಕಡಾವಾರು ರೂಪದಲ್ಲಿ ನಾವು ಹೇಗೆ ಹೇಳಬಹುದು ಎನ್ನುವುದನ್ನು TLMಗಳನ್ನು ಬಳಸಿಕೊಂಡು ನಾವು ಈಗ ನೋಡೋಣ. ಪೂರ್ಣ ಸಂಖ್ಯೆ, ಇದನ್ನು ಪೂರ್ಣ ಸಂಖ್ಯೆ ಎಂದು ತೆಗೆದುಕೊಳ್ಳೋಣ. ಈಗ ನಾವು ಈ ಪೂರ್ಣ ಸಂಖ್ಯೆಯನ್ನು 4 ಸಮಭಾಗಗಳಾಗಿ ಮಾಡಿ ಅದರಲ್ಲಿ 1 ಭಾಗವನ್ನು ತೆಗೆದುಕೊಳ್ಳಬೇಕು. ಇದನ್ನು ನಾವು ನೇರವಾಗಿ 4 ಸಮಭಾಗ ಮಾಡಲು ಸಾಧ್ಯವಿಲ್ಲದ ಕಾರಣ ಈ ಒಂದು ಪೂರ್ಣ ಸಂಖ್ಯೆಯ ಒಂದು ದೊಡ್ಡ ಚೌಕವನ್ನು 10 ನೀಲಿ ಪಟ್ಟಿಗಳ ಜೊತೆಯಲ್ಲಿ ನಾವು ಬದಲಾಯಿಸಿಕೊಳ್ಳೋಣ. ಏಕೆಂದರೆ ಈ ಒಂದು ದೊಡ್ಡ ಚೌಕವು 10 ನೀಲಿ ಪಟ್ಟಿಗಳಿಗೆ ಸಮನಾಗಿರುವುದರಿಂದ ಇದನ್ನು 10 ನೀಲಿ ಪಟ್ಟಿಗಳ ಜೊತೆ ಬದಲಾಯಿಸಿಕೊಳ್ಳೋಣ. ಈಗ ಇವುಗಳಲ್ಲಿ 4 ಸಮಭಾಗಗಳಾಗಿ ಮಾಡಿದರೆ ಮಾಡಿದ ನಂತರ ನಮಗೆ 2 ನೀಲಿ ಪಟ್ಟಿಗಳು ಉಳಿದಿವೆ. ಈಗ ಈ 2 ನೀಲಿ ಪಟ್ಟಿಗಳನ್ನು ಮತ್ತೆ 4 ಭಾಗಗಳಲ್ಲಿ ಸಮನಾಗಿ ಹಂಚಬೇಕು. ಇವುಗಳನ್ನು ಮತ್ತೆ ನೇರವಾಗಿ ನಾವು 4 ಸಮಭಾಗ ಮಾಡಲು ಸಾಧ್ಯವಿಲ್ಲದ ಕಾರಣ ಒಂದು ನೀಲಿ ಪಟ್ಟಿಯು 10 ಚಿಕ್ಕ ಚೌಕಗಳಿಗೆ ಸಮನಾಗಿರುತ್ತದೆ. ಆದ್ದರಿಂದ ಅವುಗಳೊಂದಿಗೆ ಬದಲಾಯಿಸಿಕೊಳ್ಳೋಣ. ಹಾಗೆಯೇ ಇನ್ನೊಂದು ನೀಲಿ ಪಟ್ಟಿಯ ಬದಲಾಗಿ 10 ಚಿಕ್ಕ ಚೌಕಗಳು. ಈಗ ಇವುಗಳನ್ನು 4 ಸಮಭಾಗಗಳಾಗಿ ಮಾಡೋಣ. ಪ್ರತಿಯೊಂದು ಭಾಗದಲ್ಲಿ ನಮಗೆ 5 ಚಿಕ್ಕ ಚೌಕಗಳು ದೊರೆಯುತ್ತವೆ. ಈ 5 ಚಿಕ್ಕ ಚೌಕಗಳನ್ನು ಈ ಭಾಗಗಳಲ್ಲಿ ಈಗ ನಾವು 4 ಸಮಭಾಗಗಳನ್ನು ಮಾಡಿದ್ದೇವೆ. ಈ 4 ಸಮಭಾಗಗಳಲ್ಲಿ ಈಗ ಒಂದು ಭಾಗವನ್ನು ಪರಿಗಣಿಸೋಣ. ಈ ಒಂದು ಭಾಗದಲ್ಲಿ ನಮಗೆ ಉತ್ತರವಾಗಿ ಏನು ದೊರಕಿದೆ ಎಂದು ನೋಡುವುದಾದರೆ 10ನೇ ಒಂದರ ನೀಲಿ ಪಟ್ಟಿಗಳು 2 ದೊರಕಿವೆ. ಇವುಗಳನ್ನು ನಾವು 10ನೇ 2 ಎಂದು ಬರೆಯಬಹುದು. ಹಾಗೆಯೇ 100ನೇ ಒಂದರ 5 ಪಟ್ಟಿಗಳು 100ನೇ 5. ನಾವು ಶೇಕಡಾವನ್ನು ಯಾವಾಗಲೂ ನಮ್ಮ ಭಿನ್ನರಾಶಿಯ ಛೇದ 100 ಆಗಿರಬೇಕು. ಆದ್ದರಿಂದ ಈ ನೀಲಿ ಪಟ್ಟಿಗಳನ್ನು ನಾವು ಈ ಚಿಕ್ಕ ಚೌಕಗಳ ಹೋಲಿಕೆಯಲ್ಲಿ ನೋಡುವುದಾದರೆ ಒಂದು ನೀಲಿ ಪಟ್ಟಿಯು 10 ಚಿಕ್ಕ ಚೌಕಗಳಿಗೆ ಸಮನಾಗಿರುವುದರಿಂದ ನಾವು ಇದನ್ನು 100ನೇ 20 ಎಂದು ಬರೆಯುತ್ತೇವೆ. ಆದ್ದರಿಂದ 100ನೇ 20 ಮತ್ತು 100ನೇ 5, 100ನೇ 20 ಮತ್ತು 100ನೇ 5 ಇವುಗಳನ್ನು ಕೂಡಿಸುವುದರಿಂದ ನಾವು 100ನೇ 25 ಪಡೆಯುತ್ತೇವೆ. ಆದ್ದರಿಂದ 100ರಲ್ಲಿ 25 ಇದನ್ನು ನಾವು 25% ಎಂದು ಹೇಳಬಹುದು. ಆದ್ದರಿಂದ 4ನೇ 1 ಈ ಭಿನ್ನರಾಶಿಗೆ ಸಮಾನವಾಗಿರುವುದು 25%, ಶೇಕಡಾ ರೂಪ 25% ಎಂದು ನಾವು ಹೇಳಬಹುದು. ಈಗ ನಾವು ಕಪ್ಪು ಹಲಗೆಯ ಮೇಲೆ ನೋಡಿದಂತಹ ಅದೇ ಉದಾಹರಣೆಯನ್ನು
ನಮ್ಮ ಚೌಕಳಿ ಪುಸ್ತಕದಲ್ಲಿ ಪ್ರತಿನಿಧಿಸೋಣ. ನಮ್ಮ ಭಿನ್ನರಾಶಿ 4ನೇ 1. ಆದ್ದರಿಂದ ಇದನ್ನು ಒಂದು ಪೂರ್ಣ ಸಂಖ್ಯೆಯ ಚೌಕವನ್ನು ನಾವು 4 ಸಮಭಾಗಗಳಾಗಿ ಮಾಡೋಣ. ಅದರಲ್ಲಿ 4 ಸಮಭಾಗಗಳಲ್ಲಿ ಒಂದು ಭಾಗವನ್ನು ಪರಿಗಣಿಸೋಣ. ಈಗ ಇಲ್ಲಿ ಈ ಪೂರ್ಣ ಚೌಕದಲ್ಲಿ ಒಟ್ಟಾರೆ 4 ಭಾಗಗಳಿಂದ ಎಷ್ಟು ಚೌಕಗಳಿವೆ ಎಂದು ನಾವು ಎಣಿಸಿದರೆ ಅದು 100 ಚೌಕಗಳು ಆಗಿರುತ್ತದೆ. ಒಂದು ಭಾಗದಲ್ಲಿ ನಮಗೆ 25 ಚೌಕಗಳು ಇರುತ್ತದೆ. ಆದ್ದರಿಂದ 100ನೇ 25 ನಾವು 25% ಎಂದು ಬರೆಯಬಹುದು. 4ನೇ 1 ಈ ಭಿನ್ನರಾಶಿಯು 25%ಗೆ ಸಮವಾಗಿರುತ್ತದೆ. ಈ ರೀತಿ ನಾವು ಚೌಕಳಿ ಪುಸ್ತಕಗಳಲ್ಲಿ ಪ್ರತಿನಿಧಿಸಬಹುದು. ನಂತರ ಅಮೂರ್ತ ಹಂತಕ್ಕೆ ಹೋದಾಗ ನಾವು 4ನೇ 1ರ ಸಮಾನ ಭಿನ್ನರಾಶಿಗಳನ್ನು ಕಂಡುಕೊಳ್ಳುತ್ತೇವೆ. ಉದಾಹರಣೆಗೆ ಈಗ 4ನೇ 1. ಈಗ ನಾವು ನಮ್ಮ ಭಿನ್ನರಾಶಿಯನ್ನು ಶೇಕಡಾದಲ್ಲಿ ಹೇಳುವಾಗ ನಮ್ಮ ಭಿನ್ನರಾಶಿಯ ಛೇದವು ಯಾವಾಗಲೂ 100 ಆಗಿರಬೇಕು. ಆದ್ದರಿಂದ ಈ 100 ಛೇದದಲ್ಲಿ 100 ಇದೆ. ಆದ್ದರಿಂದ ನಾವು 4ರ ಜೊತೆ 25 ಗುಣಿಸಿದಾಗ ನಮ್ಮ ಛೇದವು 100 ಆಗುತ್ತದೆ. ಆದ್ದರಿಂದ 4ನೇ 1 25ನೇ 25ರಿಂದ ಗುಣಿಸಿದಾಗ ನಮಗೆ 100ನೇ 25 ಸಿಗುತ್ತದೆ. ಇದನ್ನು ನಾವು 25% ಎಂದು ಬರೆಯಬಹುದು. ಅಮೂರ್ತ ಹಂತದಲ್ಲಿ ನಾವು ಯಾವಾಗಲೂ ಕೂಡ ಸಮಾನ ಭಿನ್ನರಾಶಿಗಳನ್ನು ಕಂಡುಕೊಂಡು ಛೇದವನ್ನು 100ಕ್ಕೆ ಪರಿವರ್ತಿಸುವ ಮೂಲಕ ಅದರ ಶೇಕಡಾವನ್ನು ಕಂಡುಕೊಳ್ಳುತ್ತೇವೆ. ಈಗ ನಾವು ವಿಭಿನ್ನ ದಶಮಾಂಶ ಹಾಗೂ ಭಿನ್ನರಾಶಿಗಳನ್ನು ನೋಡೋಣ ಮತ್ತು ಅವುಗಳ ಶೇಕಡಾವನ್ನು ಕಂಡುಹಿಡಿಯೋಣ. ಮೊದಲನೇದಾಗಿ ಈಗ ಇಲ್ಲಿ ಗಮನಿಸಿ, ಇದರ ಭಿನ್ನರಾಶಿ ರೂಪ. ಇಲ್ಲಿ ಒಟ್ಟು 10 ಭಾಗಗಳಿದೆ. ಅದರಲ್ಲಿ ನಾವು 2 ಭಾಗಗಳನ್ನು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಇದರ ಭಿನ್ನರಾಶಿ ರೂಪ 10ನೇ 2 ಆಗುತ್ತದೆ. ಇದನ್ನು ನಾವು ದಶಮಾಂಶ ಗ್ರಿಡ್ ಬಳಸಿ ಹೇಗೆ ಶೇಕಡಾಗೆ ಪರಿವರ್ತಿಸಬಹುದು ಎಂದು ನೋಡೋಣ. ಈಗ ನಮಗೆ ಈ ಗ್ರಿಡ್ನಲ್ಲಿ 10 ಸಮಭಾಗಗಳು, 10 ಸಮಭಾಗಗಳಲ್ಲಿ 2 ಭಾಗಗಳಿಗೆ ಬಣ್ಣ ತುಂಬಿಸೋಣ. ಆದ್ದರಿಂದ ಒಟ್ಟಾರೆ 10 ಭಾಗಗಳಿಂದ ನಮಗೆ 100 ಚೌಕಗಳು ಸಿಗುತ್ತದೆ. ಅದರ 2 ಭಾಗಗಳಲ್ಲಿ ಇರುವಂತಹ ಈ ಚಿಕ್ಕ ಚೌಕಗಳು 20 ಆಗುತ್ತದೆ. ಆದ್ದರಿಂದ ಇದರ ಶೇಕಡಾ ರೂಪವನ್ನು ನಾವು 100ನೇ 20 ಆಗಿರುವುದರಿಂದ 20% ಎಂದು ಬರೆಯಬಹುದು. ಈ ರೀತಿ ವಿದ್ಯಾರ್ಥಿಗಳಿಗೆ ಗುಂಪುಗಳಲ್ಲಿ ನಾವು ಚಟುವಟಿಕೆಗಳನ್ನು ಮಾಡಿಸಬಹುದು. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ. ಈಗ ಈ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ನಮಗೆ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಹೇಳುವುದಾದರೆ 2ನೇ 1 ಆಗಿದೆ. ಈಗ ಈ ದಶಮಾಂಶ ಗ್ರಿಡ್ನಲ್ಲಿ ನಾವು 2 ಸಮಭಾಗಗಳನ್ನಾಗಿ ಮಾಡಿ 1 ಭಾಗವನ್ನು ಪರಿಗಣಿಸೋಣ. 2 ಸಮಭಾಗಗಳಲ್ಲಿ 1 ಭಾಗ. ಈಗ ಒಟ್ಟಾರೆ ಈ 2 ಸಮಭಾಗಗಳಿಂದ ಒಟ್ಟು ಇರುವಂತಹ ಚಿಕ್ಕ ಚೌಕಗಳು 100. ಅದರಲ್ಲಿ 1 ಭಾಗದಲ್ಲಿ ಇರುವಂತಹ ಚಿಕ್ಕ ಚೌಕಗಳು 50. ಆದ್ದರಿಂದ ಇದನ್ನು ನಾವು ಶೇಕಡಾದಲ್ಲಿ 100ರಲ್ಲಿ 50 ಆಗಿರುವುದರಿಂದ 50% ಎಂದು ಬರೆಯಬಹುದು. ನಾವು ಈ ರೀತಿ ಬೇರೆ ಬೇರೆ ಗುಂಪುಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಭಿನ್ನರಾಶಿಗಳನ್ನು ಅಥವಾ ದಶಮಾಂಶಗಳನ್ನು ನೀಡಿ ಅವುಗಳನ್ನು ಶೇಕಡಾವಾರುಗಳಿಗೆ ಹೇಗೆ ಪರಿವರ್ತಿಸಬಹುದು ಎಂದು ಮಕ್ಕಳಿಂದನೇ ಚಟುವಟಿಕೆಗಳನ್ನು ಮಾಡಿಸಬಹುದು. ಈ ಹಂತದಲ್ಲಿ ನಾವು ಪಾಠದ ಆರಂಭದಲ್ಲಿ ಕೇಳಿದ ಸಮಸ್ಯೆಯನ್ನು ಗಮನಿಸೋಣ.
ಒಂದು ಪುಸ್ತಕದ ಬೆಲೆ ರೂ. 100 ಆಗಿದೆ. ಆದರೆ ಅದು 25% ರಿಯಾಯಿತಿಯಲ್ಲಿ ಮಾರಾಟಕ್ಕಿದೆ. ಹಾಗಾದರೆ ರಿಯಾಯಿತಿಯ ನಂತರದ ಪುಸ್ತಕದ ಬೆಲೆ ಎಷ್ಟು? ಇದಕ್ಕೆ ಈಗ ಉತ್ತರವನ್ನು ನಾವು ಕಂಡುಕೊಳ್ಳೋಣ. ಈಗ ಪುಸ್ತಕದ ಬೆಲೆ ರೂ. 100 ಆಗಿದೆ. ಇದು 25% ರಿಯಾಯಿತಿಯಲ್ಲಿ ಮಾರಾಟಕ್ಕಿದೆ. 25%ನ ಅರ್ಥ ನಾವು ಈಗಾಗಲೇ ತಿಳಿದಿರುವಂತೆ 100ರಲ್ಲಿ 25 ರಿಯಾಯಿತಿ ಸಿಗುತ್ತದೆ. 100 ರೂಗೆ 25 ರೂಪಾಯಿ ರಿಯಾಯಿತಿ ಸಿಗುತ್ತದೆ. ಆದ್ದರಿಂದ ಈ ಪ್ರಶ್ನೆಯಲ್ಲಿ ನಮಗೆ ಸಿಗುವಂತಹ ರಿಯಾಯಿತಿ 25 ರೂ ಆಗಿರುತ್ತದೆ. ಹಾಗೆಯೇ ಪುಸ್ತಕದ ಬೆಲೆ, ರಿಯಾಯಿತಿಯ ನಂತರ ಪುಸ್ತಕದ ಬೆಲೆ 100 ರೂ ಆಗಿದೆ. ರಿಯಾಯಿತಿಯು 25 ರೂಪಾಯಿ ಆಗಿದೆ. ಆದ್ದರಿಂದ ಪುಸ್ತಕದ ಬೆಲೆ 75 ರೂ ಆಗುತ್ತದೆ. ಪುಸ್ತಕದ ಬೆಲೆ 100 ರೂ ಆದ್ದರಿಂದ ಉತ್ತರವನ್ನು ಸುಲಭವಾಗಿ ನಾವು ಕಂಡುಹಿಡಿಯಬಹುದು. ಪಾವತಿಸಬೇಕಾದ ಹಣ 75 ಮತ್ತು ಸಿಕ್ಕಿದಂತಹ ರಿಯಾಯಿತಿ 25 ರೂ ಆಗಿರುತ್ತದೆ. ವಿದ್ಯಾರ್ಥಿಗಳು ಶೇಕಡಾವಾರು ಪರಿಕಲ್ಪನೆಯನ್ನು ಮೂರ್ತವಾಗಿ ಅರ್ಥ ಮಾಡಿಕೊಂಡ ನಂತರ ನೀವು ಶೇಕಡಾವಾರಿಗೆ ಸಂಬಂಧಿಸಿದ ಹೆಚ್ಚು ಸಂಕೀರ್ಣ ಅಮೂರ್ತ ಸಮಸ್ಯೆಗಳನ್ನು ಮಾಡಿಸಬಹುದು. ಈಗ ಮೌಲ್ಯಮಾಪನ ಹಂತದಲ್ಲಿ ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಸಮಸ್ಯೆಗಳನ್ನು ಸ್ವತಂತ್ರವಾಗಿ ಪರಿಹರಿಸಬಹುದು. 40 ವಿದ್ಯಾರ್ಥಿಗಳಿದ್ದ ತರಗತಿಯಲ್ಲಿ 20 ವಿದ್ಯಾರ್ಥಿಗಳು ಶಾಲಾ ಪ್ರವಾಸಕ್ಕೆ ಮೈಸೂರಿಗೆ ತೆರಳಿದ್ದರು. ಆ ತರಗತಿಯಿಂದ ಎಷ್ಟು ಶೇಕಡಾ ಮಕ್ಕಳು ಪ್ರವಾಸಕ್ಕೆ ಹೋದರು? ಹಾಗೆಯೇ ಇನ್ನೊಂದು ಸಮಸ್ಯೆ, ಒಂದು ನೀರಿನ ಟ್ಯಾಂಕ್ 100 ಲೀಟರ್ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಸ್ತುತ ಅದರ ಸಾಮರ್ಥ್ಯದ 0.4 ತುಂಬಿದೆ. ಹಾಗಾದರೆ ಟ್ಯಾಂಕ್ ಎಷ್ಟು ಶೇಕಡಾ ತುಂಬಿದೆ? ಹಾಗೆಯೇ ಇನ್ನೊಂದು ಸಮಸ್ಯೆ, ಗಣಿತ ಪರೀಕ್ಷೆಯಲ್ಲಿ ಶೀಲಾ 25ಕ್ಕೆ 10 ಅಂಕ ಗಳಿಸಿದ್ದಾಳೆ. ಅವಳ ಅಂಕಗಳ ಶೇಕಡಾವಾರು ಎಷ್ಟು? ಹಾಗೆಯೇ ಪೆಟ್ರೋಲ್ ಟ್ಯಾಂಕ್ ತುಂಬಿದಾಗ 500 ಲೀಟರನ್ನು ಹೊಂದಿರುತ್ತದೆ. ಇದೀಗ ಶೇಕಡಾ 60ರಷ್ಟು ತುಂಬಿದೆ. ಹಾಗಾದರೆ ಟ್ಯಾಂಕ್ನಲ್ಲಿ ಎಷ್ಟು ಪೆಟ್ರೋಲ್ ಇದೆ? ಹಾಗೆಯೇ ಇನ್ನೊಂದು ಸಮಸ್ಯೆ, ಒಂದು ಕಾರ್ಖಾನೆಯು ದಿನಕ್ಕೆ 2000 ಆಟಿಕೆಗಳನ್ನು ಉತ್ಪಾದಿಸುತ್ತದೆ. ಅವುಗಳಲ್ಲಿ 25% ಮರದಿಂದ ಮಾಡಲ್ಪಟ್ಟಿದ್ದರೆ ಪ್ರತಿದಿನ ಎಷ್ಟು ಮರದ ಆಟಿಕೆಗಳನ್ನು ತಯಾರಿಸಲಾಗುತ್ತದೆ?